ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ ಇನ್ನೂ ಕಾಣೋ. Hello everyone, welcome to my YouTube channel Mean Malta. ಈ ವರ್ಷದ ಫಸ್ಟ್ ಟ್ರಿಪ್ ಅನ್ಸುತ್ತೆ ಇದು. ಸೊ ಈ ವರ್ಷದ ಫಸ್ಟ್ ಟ್ರಿಪ್ಗೆ ನಾವು ಡೋಲೋಮೈಟ್ಸಿಗೆ ಬಂದಿದ್ದೀವಿ. ಇವಾಗ ನಾವು ವೆನಿಸ್ ಅಲ್ಲಿ ಇದ್ದೀವಿ. ಸೊ ವೆನಿಸ್ ಏರ್ಪೋರ್ಟ್ ಅಲ್ಲಿ ಕಾರ್ ಬುಕ್ ಮಾಡಿದ್ವಿ. ಸೊ ಕಾರ್ ಎಲ್ಲ ಅಂದ್ರೆ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಪ್ರೊಸೀಜರ್ ಎಲ್ಲ ಮುಗಿಸಿ ಇವಾಗ ಕಾರ್ ತಗೊಳೋದಕ್ಕೆ ಹೋಗ್ತಾ ಇದೀವಿ. ರೆಂಟಲ್ ಕಾರ್ಸ್ನ ನಾವು ಯೂಶ್ವಲಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿರ್ತೀವಿ, ಆದರೆ ಏರ್ಪೋರ್ಟಿಗೆ ಬಂದು ಕೂಡ ಬುಕ್ ಮಾಡ್ಕೊಬೋದು. ನಾವು ಹೋಗ್ತಿದ್ದಿದ್ದು ಡೋಲೋಮೈಟ್ಸ್ ಆಗಿದ್ರಿಂದ ಮಾತ್ರ ನಮಗೆ ಕಾರ್ ಬೇಕಾಗಿತ್ತು. ಅದೇ ವೆನಿಸ್ಸಿಗಾದರೆ ಏರ್ಪೋರ್ಟಲ್ಲೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ. ಈ ರೆಂಟಲ್ ಕಾರ್ಗಳ ವಿಷಯದಲ್ಲಿ ನಮ್ಮ ಲಕ್ ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ನಾವು ಯಾವಾಗ ಕಾರ್ ಬುಕ್ ಮಾಡಿದ್ರೂ ಎಲ್ಲಿಗೆ ಹೋಗಬೇಕಾದ್ರೂ ನಮಗೆ ಅಪ್ಗ್ರೇಡ್ ಆಗಿನೇ ಕಾರ್ ಸಿಕ್ಕಿರೋದು. ಸೊ ಈ ಟ್ರಿಪ್ಪಲ್ಲೂ ಕೂಡ ಹಾಗೆ ಆಯಿತು. ನಾವು ಬುಕ್ ಮಾಡಿದ್ದಿದ್ದೇ ಒಂದು ಕಾರು, ನಮಗೆ ಸಿಕ್ಕಿದ್ದೆ ಇನ್ನೊಂದು. ಈ ಟ್ರಿಪ್ನ ನಾವು ಏನಕ್ಕೆ ಹೊರಟಿದ್ದೀವಿ ಮತ್ತು ಈ ಟ್ರಿಪ್ಪಿಗೆ ಹೊರಟಾದ್ಮೇಲೆ ಏನೇನು ಸ್ಟ್ರಗಲ್ ಆಯಿತು ಅಂತ ಮುಂದೆ ಹೇಳ್ತೀನಿ, ನೀವೇ ನೋಡಿ. ಅಂದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ. ಅದ್ ಪ್ಯಾಕ್ ಮಾಡ್ಕೊಬೇಕು, ಇದ್ ಪ್ಯಾಕ್ ಮಾಡ್ಕೊಬೇಕು, ಆ ಬಟ್ಟೆ ಹಾಕೋಬೇಕು, ಈ ಬಟ್ಟೆ ಹಾಕೋಬೇಕು, ಏನೂ ಇಲ್ಲ. ನಿನ್ನೆ ನೈಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈಗೆ ಸಿಕ್ಕಿದ್ ಬಟ್ಟೆ ತಗೊಂಡು ಈಗ ಬಂದ್ಮೇಲೆ ಫ್ಲೈಟ್ 1 hour ಡಿಲೇ. ಹೆಂಗಂದ್ರೆ ಹೋಗಿ ಕುತ್ಕೊಂಡಿದೀವಿ, ಫ್ಲೈಟ್ ಬೋರ್ಡಿಂಗ್ ಎಲ್ಲ ಕ್ಲೋಸ್ ಮುಗ್ದೋಗಿದೆ. ಅವಾಗ ಹೇಳ್ತಾರೆ ಟೆಕ್ನಿಕಲ್ ಎರರ್ ಇಂದ ಫ್ಲೈಟ್ ಇದು ಇಲ್ಲ, ನೆಕ್ಸ್ಟ್ ಫ್ಲೈಟ್ ಕಳಿಸ್ತೀವಿ ಅಂತ ಎಲ್ಲ ಡಿಬೋರ್ಡ್ ಮಾಡಿಸಿ ತಿರ್ಗಾ ಮತ್ತೆ ಇನ್ನೊಂದ್ ಫ್ಲೈಟಿಗೆ ಹನ್ಸಿ ಕಳ್ಸಿದ್ರು. ಆಯ್ತು ಅಷ್ಟೇ, ಇದು ಕತೆ ಮುಗಿದ್ದು. ಇನ್ನ ಲೇಟ್ ಆಗುತ್ತೆ ಅನ್ಕೊಂಡ್ರೆ ಪರವಾಗಿಲ್ಲ, ಬೇಗ ಬೇಗ ಮಾಡಿ ಕಳ್ಸಿದ್ರು. ವೆನಿಸ್ ಅಲ್ಲಿ ಟ್ರಿವಿಸೋ ಏರ್ಪೋರ್ಟಿಗೆ ಬಂದು ಅಲ್ಲಿ ಕಾರ್ ತಗೊಳೋದಕ್ಕೆ ಆಲ್ಮೋಸ್ಟ್ 1.5 hour ಲೈನ್ ಅಲ್ಲಿ ನಿಂತಿದೀವಿ. ಜಸ್ಟ್ ಕಾರ್ ಇಸ್ಕೊಳ್ಳೋದು ಡಿಲೇ ಆಗ್ತಾನೆ ಹೋಯ್ತು. ಅದಕ್ಕೆ ಎಲ್ಲಿಗೆ ಹೊರಟ್ರು ಒಳ್ಳೆ ಮನ್ಸಿಂದ ಹೊರಡ್ಬೇಕು. ಹೋಗೋದೋ ಬೇಡವೋ ಅಂತ ಹೊರಡ್ಬಾರ್ದು. ಸೊ ಫೈನಲಿ ಆಫ್ಟರ್ ಆಲ್ ದ ಸ್ಟ್ರಗಲ್ಸ್ ಒಳ್ಳೆ ರೋಡ್ ಇದೆ, ಒಳ್ಳೆ ವ್ಯೂ ಇದೆ, ಎಂಜಾಯ್ ಮಾಡ್ಕೊಂಡು ಕಾರ್ ಓಡಿಸ್ತಾ ಇದಾರೆ ಭರತ್. ನನ್ಗೂ ಫುಲ್ ಖುಷಿ ಆಗ್ತಿದೆ. ಅಂಡ್ ಈ ಟ್ರಿಪ್ ಏನಕ್ಕೆ ಬಂದಿದ್ದು ಅಂದ್ರೆ ಮೊನ್ನೆ ಭರತ್ ಬರ್ಡೇ ಇತ್ತು. ಅದನ್ನ ಮಾಲ್ಟಾದಲ್ಲಿ ಏನು ಸೆಲೆಬ್ರೇಟ್ ಮಾಡೋದ್ ಬೇಡ, ಏನು ಗಿಫ್ಟ್ ಬೇಡ ಅಂತ ಈ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು. ಸೊ ಅದ್ರಿಂದ ಎಷ್ಟೇ ಹುಷಾರಿಲ್ದಿದ್ರುನು ಇಲ್ಲ, ಈ ಟ್ರಿಪ್ ಹೋಗ್ಲೇಬೇಕು ಅಂತ ಅನ್ಬಿಟ್ಟು ಹೊರಟಿರೋದು. ಹೋಗ್ತಾ ಇದ್ರೆ ಕಾರಲ್ಲಿ ಸಖತ್ತಾಗಿದೆ ವ್ಯೂ. ಅವಾಗ್ಲೇ ವಿಲೇಜ್ ಇಂದ ಬಂದ್ವಿ. ಆ ವಿಲೇಜ್ ಏರಿಯಾನು ತುಂಬಾ ಚೆನ್ನಾಗಿತ್ತು. ಬಟ್ ಮ್ಯಾಪ್ ನೋಡ್ಕೊಬೇಕಿತ್ತು. ಒಂದ್ ಕೈಲಿ ಮ್ಯಾಪ್ ನೋಡ್ಕೊಂಡು ಇನ್ನೊಂದ್ ಕೈಲಿ ವಿಡಿಯೋ ಮಾಡೋದಕ್ ಆಗ್ಲಿಲ್ಲ. ಸೊ ಅದಕ್ಕೆ ವಿಡಿಯೋ ಮಾಡ್ಲಿಲ್ಲ. ಇಲ್ಲಿ ಒಳ್ಳೆ ಹೈವೇ ಕನೆಕ್ಟ್ ಆಗಿದೆ, ಸ್ಟ್ರೈಟ್ 50 kilometers. ಸೇ ಹಾಯ್ ಗೈಸ್, ಹಾಯ್ ಫ್ರಮ್ ಮಾಲ್ಟಾ. ಇವಾಗ ನೀವು ನೋಡ್ತಿರೋದು ಆವ್ರೊಂಜೋ ದಿ ಕೆಡೋರ್. ಇಲ್ಲಿ ನಾವು ನೋಡೋದಕ್ಕೆ ಬಂದಿದ್ದು ಆವ್ರೊಂಜೋ ಲೇಕ್. ನಾವು ಹೋಗಿದ್ದು ಜಾನ್ವರಿಲಾಗಿದ್ರಿಂದ ಇಡೀ ಲೇಕ್ ಐಸ್ ಆಗಿ ಕನ್ವರ್ಟ್ ಆಗೋಗಿತ್ತು. ಅದು ಲೇಕ್ ಅಂತಾನೆ ಅನಿಸ್ಲಿಲ್ಲ. ಏನ್ ಚಿನ್ನ, ಅವ್ರೊಂದ್ಸ ಲೇಕ್ ಹತ್ರ ಐಸ್ ಹತ್ರ ಬೇಡ ಅಂದ್ರು ಕರ್ಕೊಂಡ್ ಹೋಗ್ತಿದ್ಯಾ? ನಾನು ಆಕ್ಚುಲಿ ಅಲ್ಲಿ ಕಾರಲ್ಲಿ ನೋಡಿದ್ವಿ. ಸೊ ಅಲ್ಲಿ ಬರೀ ಐಸ್ ಇದೆ, ಲೇಕ್ ಏನು ಇಲ್ಲ, ನೀರ್ ಫ್ಲೋ ಇಲ್ಲ, ಫುಲ್ ಐಸ್ ಆಗೋಗಿದೆ, ಬೇಡ ಇಳಿಯೋದು, ಹಂಗೆ ಹೋಗ್ಬಿಡೋಣ ಅಂತಂದ್ರೆ ಈ ಭರತ್ ಇಷ್ಟು ದೂರ ಬಂದಿದೀವಿ, ಅಟ್ಲೀಸ್ಟ್ ಒಂದ್ ಫೋಟೋ ತಗೊಳ್ಳೋಣ ಬಾ. ಐಸ್ ಹತ್ರ ಏನ್ ಫೋಟೋ ತಗೊಳ್ಳೋದಲ್ಲಿ, ಏನು ಬರ್ತಿಲ್ಲ, ಏನಿಲ್ಲ. ಅದಕ್ಕೆ ನಾನು ಹೋಗೋಣ ಅಂದೆ. ಈ ಭರತ್ ಇಲ್ಲ ನೋಡೋಣ ಅಂದ್ರು. ಸರಿ, ಯಾಕೆ ಆಸೆ ಪಟ್ಟಿದ್ದಾರೆ, ಆಮೇಲೆ ವರ್ಷವಿಡೀ ನೆಕ್ಸ್ಟ್ ಬರ್ತ್ಡೇ ಬರೋವರ್ಗುನು ಏನೋ ನೀನ್ ನನ್ಗೆ ಆ ಲೇಕ್ ಹತ್ರ ಕರ್ಕೊಂಡ್ ಹೋದ್ರು ಇಳಿಯಕ್ ಬಿಡ್ಲಿಲ್ಲ ಅಂತ ಅನ್ನೋದೇನಕ್ಕೆ ಅಂತ ಕರ್ಕೊಂಡ್ ಹೋಗ್ತಾ ಇದ್ದೀನಿ. ಆಕ್ಚುಲಿ ತುಂಬಾ ಚಳಿ ಇದೆ, ನೋಡಕಷ್ಟು ಚಳಿ ಅಂತ ಅನಿಸ್ತಾ ಇಲ್ಲ. ಚಳಿ ಬಿಡು, ಹ್ಮ್. ಒಂದನ ನರ್ಪಿಳ್ಳೆ ಕಾಣಿಸ್ತಿದ್ಯಾ? ಯಾರು ಇಲ್ಲ, ಪಾಳ್ ಬಿದ್ದಿರೋ ಏರಿಯಾ ತರ ಇಲ್ಲ, ಯಾವ್ದೋ ಪಾಳ್ ಬಿದ್ದಿರೋ ಏರಿಯಾ ತರ ಇದೆ, ಲೇಕು ಯಾರು ಫ್ರೀಸ್ ಇಲ್ಲ. ಆಗಿ ಹೋಗಿದೆ. ಆ ಕಡೆ ಬೆಟ್ಟ, ಈ ಕಡೆ ಮನೆಗಳು ಖಾಲಿ ಇದಾವೆ. ಅಲ್ಲಿ ಬಿಸ್ಲಿದೆ, ಇಲ್ಲಿ ಬೆಟ್ಟ ಇದೆ. ಒಂದ್ ಮನುಷ್ಯ ಕಾಣಿಸಿಲ್ಲ. ಇಲ್ಲಿ ಯಾವ್ದೋ ಹೋಟೆಲ್, ಏನೋ ಜುವೆಂಟಸ್ ಅಂತೆ, ಏನೋ ಹೋಟೆಲ್ ಇದೆ ಇಲ್ಲಿ, ಹೋಟೆಲ್ ಜುವೆಂಟಸ್ ಅಂತ. ಆ ಬಿಲ್ಡಿಂಗ್ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ. ಸೊ ಅಲ್ಲಿ ಸ್ಟೇ ಮಾಡಿದವ್ರು, ಅದು ಸ್ಟೇಗೆ ಅಂತ ಏನ್ ಕಾಣಿಸ್ತಾ ಇಲ್ಲ, ಏನೋ ಒಂಥರ ಪಾಳ್ ಬಿದ್ದಿರೋ ಮನೆಗಳ ತರ ಇದಾವೆ. ಇಲ್ಲಿ ನೋಡಿ ಯಾರೋ ನಿಂತಿದ್ದಾರೆ ಅನ್ಸುತ್ತೆ, ಸ್ಟ್ಯಾಚ್ಯೂನೇ.
ಔರಂಜು ಲೇಕಲ್ಲಿ ಒಳ್ಳೆ ಫೋಟೋಸ್ ಮತ್ತು ವೀಡಿಯೋಸ್ನ ತಗೊಂಡು ನಾವು ನಮ್ಮ ನೆಕ್ಸ್ಟ್ ಲೊಕೇಶನ್ ಕಡೆಗೆ ಹೊರಟಿದ್ದೀವಿ. ನಾನು ಡೋಲೋಮೈಟ್ಸ್ಗೆ ಬಂದಾಗಿಂದ ಒಂದೇನು ಅಬ್ಸರ್ವ್ ಮಾಡಿದ್ದು ಅಂತ ಅಂದರೆ, ನಾವು ವಿಂಟರಲ್ಲಿ ಬಂದಿರೋದ್ರಿಂದ ನಾವು ಪ್ಲೇಸಸ್ ಕಡೆಗೆ ಅಷ್ಟು ಗಮನ ಕೊಡಬಾರ್ದು. ಯಾಕಂದರೆ ಡ್ರೈವೇ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಅದೇ ಸಮ್ಮರಲ್ಲಿ ಬಂದರೆ ಪ್ಲೇಸಸ್ ಜೊತೆಗೆ ಡ್ರೈವ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಔರಂಜು ಲೇಕ್ನ ನೋಡಿಕೊಂಡು ನಾವು ನಮ್ಮ ನೆಕ್ಸ್ಟ್ ಲೊಕೇಶನಿಗೆ ಹೋಗಬೇಕಾದ್ರೆ ಈ ಬ್ಯೂಟಿಫುಲ್ ಸ್ಪಾಟ್ ನಮ್ಮ ಕಣ್ಣಿಗೆ ಬಿತ್ತು. ನೋಡಿದ್ಮೇಲೆ ಕೆಳಗಿಳಿದೇ ಇರೋದಕ್ಕಾಗತ್ತಾ? ಆಕ್ಚುಲಿ ಇವಾಗ ಏನಾಯ್ತು ಗೊತ್ತಾ, ಸಾನ ಸೂಪರ್ ನ್ಯಾವಿಗೇಟ್ರು ಆರಾಮಾಗಿ ಕುಂತ್ಕೊಂಡು ಮೊಬೈಲ್ ನೋಡ್ತಾ ಇದ್ಲು. ನಾನು ಸ್ಟ್ರೈಟ್ ರೋಡ್ ಇತ್ತಲ್ಲ ಅಂತ ಬರ್ತಾ ಇದ್ದೆ. ಸಡನ್ ಆಗಿ ಲೆಫ್ಟ್ ರೈಟ್ ಬಂತು. ಚಿನ್ನ ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಂತ ತಿರ್ಗಿಸ್ತೀನಿ, ಮಲ್ಗೆ ಬಿಡಿತಾಳೆ. ತೂಗಿಸ್ಕೊಂಡು ಹಂಗೆ ನಿದ್ದೆ ಮಾಡ್ತಾವಳೆ. ಆಮೇಲೆ ಮಲ್ಕೊಂಡೆ. ಚಿನ್ನ ಲೆಫ್ಟ್ ಹೋಗು ಅಂತ ಅಲ್ಲಿ ಮ್ಯಾಪಲ್ಲಿ ಕ್ಲೀನಾಗಿ ರೈಟ್ ತೋರಿಸ್ತಿದೆ. ಲೆಫ್ಟ್ ಹೋಗ್ ಚಿನ್ನು ಅಂತ. ಇವ್ರು ನಂಬ್ಕೊಂಡು ನಾವೇನೇನೋ ಟ್ರಿಪ್ ಹೋದ್ರೆ ಅಷ್ಟೇ ಅಷ್ಟೇ. ಗೋವಿಂದ. ಇಷ್ಟೊತ್ತಿಗೆ ಟೈಮ್ ಆಲ್ರೆಡಿ 3 o'clock ಆಗಿತ್ತು. ಸೊ ಇಬ್ರು ಕೂಡ ಊಟ ಮಾಡಿರ್ಲಿಲ್ಲ ಅಂತ ಡಿ ಸ್ಪಾರ್ಕ್ ಹೋದ್ವಿ. ಇದು ಒಂಥರ ನಮ್ಮ ಇಂಡಿಯಾದಲ್ಲಿ ಡಿ ಮಾರ್ಟ್ ಮತ್ತೆ ರಿಲಯನ್ಸ್ ಸ್ಮಾರ್ಟ್ ತರ. ಬೇಕರಿ ಐಟಮ್ಸ್ ಇಂದ ಹಿಡಿದು ರೆಡಿ ಟು ಈಟ್ ಎಲ್ಲ ಸಿಗುತ್ತೆ. ಬಟ್ ಒಂದೇ ಪ್ರಾಬ್ಲಮ್ ಏನು ಅಂದ್ರೆ ಎಲ್ಲಾದ್ರಲ್ಲೂ ಎಗ್ ಮತ್ತೆ ನಾನ್ ವೆಜ್ ಇರುತ್ತೆ. ಸೊ ನೋಡ್ಕೊಂಡು ಹುಷಾರಾಗಿ ಎಲ್ಲ ಆಪ್ಷನ್ಸ್ನ ಹುಡುಕಿ ವೆಜಿಟೇರಿಯನ್ ಯಾವುದು ವೀಗನ್ ಯಾವುದು ಅಂತ ತಗೊಬೇಕು. ಹಾಗೆ ಒಳಗೆ ಬಂದಮೇಲೆ ನಾರ್ತ್ ಸೂಪ್ಸ್ ಕಣ್ಣಿಗೆ ಬಿತ್ತು. ಅದರಲ್ಲೂ ವೆಜಿಟೇರಿಯನ್ ಅಂತ ಕ್ಲೀನಾಗಿ ಮೆನ್ಷನ್ ಮಾಡಿದ್ರು. ಸೊ ಲಂಚ್ಗೆ ಏನಾದರೂ ತಗೊಳ್ಳೋಣ ಅಂತ ಒಳಗೆ ಬಂದವರು ಡಿನ್ನರಿಗೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊತ ನಿಂತ್ಕೊಂಡ್ವಿ. ಮತ್ತೆ ಲೈಟಾಗಿ ಸ್ನ್ಯಾಕ್ಸ್ನ ತಗೊಂಡು ಲಂಚಿಗೆ ಇಷ್ಟೇ ಸಾಕು, ಡಿನ್ನರ್ ಎಲ್ಲಾದರೂ ಚೆನ್ನಾಗಿರೋ ಹೋಟೆಲಲ್ಲಿ ಮಾಡೋಣ ಅಂತ ಡಿಸೈಡ್ ಆಗಿ ನೆಕ್ಸ್ಟ್ ಲೊಕೇಶನ್ ಕಡೆಗೆ ಹೊರಟ್ವಿ. ಇವಾಗ ನೀವು ನೋಡ್ತಿರೋದು ಲೇಕ್ ಬ್ರೀಸ್ ಹತ್ರ ಇರೋ ಕಾರ್ ಪಾರ್ಕಿಂಗ್. ನಾವು ಬಂದು ಕಾರ್ನ ಪಾರ್ಕ್ ಮಾಡಿ 400 meters ವಾಕ್ ಮಾಡಿದ್ರೆ ಲೇಕ್ ಬ್ರೀಸ್ ಹತ್ರ ಹೋಗ್ಬೋದು. ಈ ಲೇಕಿಗೆ ಯಾವುದೇ ಥರದ ಎಂಟ್ರಿ ಟಿಕೆಟ್ಸ್ ಇಲ್ಲ, ಆದರೆ ಕಾರಿಗೆ ಮಾತ್ರ ಪಾರ್ಕಿಂಗಿಗೆ ಪೇ ಮಾಡಬೇಕು. ವ್ಯೂ ಮಾತ್ರ ತುಂಬಾ ಅದ್ಭುತವಾಗಿತ್ತು. ಸುತ್ತಮುತ್ತ ಎಲ್ಲೇ ನೋಡಿದ್ರೂ ಮೌಂಟನ್ಸ್ ಮೇಲೆ ಸ್ನೋ ಫುಲ್ ಕವರ್ ಆಗಿತ್ತು. ಈ ಲೇಕ್ ಕೂಡ ಔರಂಜು ಲೇಕ್ ಥರನೇ ಫುಲ್ ಐಸ್ ಆಗಿ ಕನ್ವರ್ಟ್ ಆಗೋಗಿತ್ತು. ಬರೀ ಈ ಲೇಕ್ ಮಾತ್ರ ಅಂತ ಅಲ್ಲ, ಡೋಲೋಮೈಟ್ಸಲ್ಲಿ ವಿಂಟರಲ್ಲಿ ನೀವು ಯಾವುದೇ ಲೇಕ್ ಹೋದ್ರೂ ಇದೇ ಥರನೇ ಇರುತ್ತೆ. ವಿಂಟರ್ ಮತ್ತು ಸ್ನೋನ ಇಷ್ಟಪಡೋರು ಡೋಲೋಮೈಟ್ಸ್ಗೆ ಡಿಸೆಂಬರ್ ಮತ್ತು ಜಾನ್ವರಿ ಟೈಮಲ್ಲಿ ಬಂದರೆ ಅವರಿಗೆ ನಿಜವಾಗ್ಲೂ ಸ್ವರ್ಗದ ಥರನೇ ಫೀಲ್ ಆಗುತ್ತೆ. ಯಾಕೆಂದರೆ ಎಲ್ಲಿ ನೋಡಿದ್ರೂ ಸ್ನೋಯಿಂದನೇ ಕವರ್ ಆಗಿರುತ್ತೆ. ಮತ್ತು ಸ್ಕೀಯಿಂಗ್ ಮಾಡಬೇಕು ಅಂತ ಆಸೆ ಇರೋರಿಗೆ ಡೋಲೋಮೈಟ್ಸ್ ಮಾಡಿಸಿದ ಥರ ಇರುತ್ತೆ. ಎಲ್ಲೇ ಹೋದರೂ ಸ್ನೋ ಇರೋದ್ರಿಂದ ಸ್ಕೀಯಿಂಗ್ ಆಪ್ಷನ್ಸ್ ತುಂಬಾ ಇರುತ್ತೆ. ನನಗೆ ಮತ್ತು ಭರತ್ಗೆ ಇಬ್ರಿಗೂ ಸ್ಕೀಯಿಂಗ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ನಾವು ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲಿಲ್ಲ. ಬಟ್ ಇಂಟ್ರೆಸ್ಟ್ ಇರೋರಿಗೆ ಇದು ತುಂಬಾ ಒಳ್ಳೆ ಆಪ್ಷನ್. ಈಸಿಯಾಗಿ ಎಲ್ಲ ಕಡೆನೂ ಅವೈಲಬಲ್ ಇರುತ್ತೆ. ವಿಂಟರ್ ಆಗಿರೋದ್ರಿಂದ ಈ ಲೇಕ್ ಬ್ರೀಸ್ ಕಂಪ್ಲೀಟಾಗಿ ಸ್ನೋಯಿಂದ ಕವರ್ ಆಗಿದೆ. ಅದೇ ಸಮ್ಮರಲ್ಲಿ ಬಂದಿದ್ದರೆ ಫುಲ್ಲು ಗ್ರೀನರಿ ಇರ್ತಿತ್ತು. ಸುತ್ತಮುತ್ತ ಮೌಂಟೇನ್ ಹೇಗಿದೆಯೋ ಹಾಗೆ ಕಾಣಿಸ್ತಿತ್ತು. ಸಮ್ಮರಲ್ಲಿ ಇದೇ ಸೇಮ್ ಸ್ಪಾಟ್ ಹೇಗೆ ಕಾಣಿಸುತ್ತೆ ಅಂತ ಒಂದು ಪಿಕ್ ಹಾಕಿದ್ದೀನಿ ನೋಡಿ. ಲೇಕ್ ಬ್ರೀಸ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಪಿಜ್ಜಾ ಪ್ಯಾಟ್ರಾಗೆ. ಇಟಲಿಗೆ ಬಂದು ಪಿಜ್ಜಾ ತಿಂದೇ ಇದ್ರೆ ಹೇಗೆ ಅಲ್ವಾ? ಸೊ ಅದಕ್ಕೆ ಪಿಜ್ಜಾ ಟ್ರೈ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ. ನಿಜ ಹೇಳಬೇಕು ಅಂದರೆ ಒಳ್ಳೆ ಪಿಜ್ಜಾ ತಿಂದ್ವಿ ಮತ್ತು ತುಂಬಾ ವೆಜಿಟೇರಿಯನ್ ಆಪ್ಷನ್ಸ್ ಕೂಡ ಇತ್ತು. ನಾವು ಪಿಜ್ಜಾ ಮತ್ತು ಡಂಪ್ಲಿಂಗ್ಸ್ನ ಆರ್ಡ್ರ್ ಮಾಡಿದ್ವಿ. ಸಗದಾಗಿದೆಯಾ? ಎಲ್ಲ ಚೆನ್ನಾಗಿದೆ. ಈ ಸೊಪ್ಪು ಅದು ಹಾಕ್ಬಿಟ್ಟು ಬೇಸಿಗೆ ಅನ್ಸುತ್ತೆ, ಅದೊಂಚೂರು ಜಾಸ್ತಿ. ಬಟ್ ಆರ್ಡರ್ ಮಾಡಿದ ವೆಜಿಟೇರಿಯನ್ ಪಿಜ್ಜಾ ತುಂಬಾ ಚೆನ್ನಾಗಿತ್ತು. ಆದರೆ ಅದರ ಜೊತೆಗೆ ಆರ್ಡರ್ ಮಾಡಿದ ಡಂಪ್ಲಿಂಗ್ಸ್ ಅಷ್ಟಕ್ಕಷ್ಟೇ. ಇಂಡಿಯಾದಲ್ಲಿ ಡಂಪ್ಲಿಂಗ್ಸ್ ಅಂದರೆ ಮೋಮೋಸ್ ಥರ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಡಂಪ್ಲಿಂಗ್ಸ್ ಅಂದರೆ ಬೇರೆನೇ ಥರ ಇರುತ್ತೆ. ಉಪ್ಪು ಖಾರ ಏನೂ ಇರಲಿಲ್ಲ. ಹೇಗೋ ಆರ್ಡ್ರ್ ಮಾಡಿದ್ದೀವಿ ಅಂತ ತಿನ್ಕೊಂಡು ಹೊರಟ್ವಿ. ಪಿಜ್ಜಾ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಬುಕ್ ಮಾಡಿದ್ದಂಥ ಹೋಮ್ ಸ್ಟೇಗೆ. ವೆನಿಸಲ್ಲಿರೋ ಟ್ರಿವಿಸೋ ಏರ್ಪೋರ್ಟಿಂದ ನಾವು ಬುಕ್ ಮಾಡಿದ್ದಂಥ ಹೋಮ್ ಸ್ಟೇ ಇದ್ದಿದ್ದು ವಿಲ್ಯಾಂಡರ್ಸಲ್ಲಿ. ಅಲ್ಲಿಂದ ಇಲ್ಲಿಗೆ ಜರ್ನಿ ಆಲ್ಮೋಸ್ಟ್ 7 hours ಇತ್ತು. ಮತ್ತು ನಾವು ಅಲ್ಲಲ್ಲೇ ಸ್ಟಾಪ್ ತೊಗೊಂಡು ಆನ್ ದಿ ವೇ ಯಾವ್ಯಾವ ಪ್ಲೇಸಸ್ ಇದೆಯೋ ಎಲ್ಲನೂ ನೋಡಿಕೊಂಡು ಕವರ್ ಮಾಡಿಕೊಂಡು ಲಾಸ್ಟಿಗೆ ಹೋಮ್ ಸ್ಟೇಗೆ ಬಂದ್ವಿ. ಈ ಟ್ರಿಪ್ಪಿಗೆ ಬರೋಕ್ಕೆ ಮುಂಚೆನೇ ಫಿಕ್ಸ್ ಆಗಿದ್ವಿ ಪ್ಲೇಸಸ್ ಮೇಲೆ ಜಾಸ್ತಿ ಫೋಕಸ್ ಮಾಡದೆ ಜರ್ನಿನ ಎಂಜಾಯ್ ಮಾಡಬೇಕು ಅಂತ. ಸೊ ಅದಕ್ಕೆ ಜಾಸ್ತಿ ಪ್ಲೇಸಸ್ನ ನೋಡೋಕ್ಕಾಗಿಲ್ಲ. ಡೋಲೋಮೈಟ್ಸ್ ಡೇ 2 ಮತ್ತು 3 ಏನೇನಾಯಿತು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.